ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ದಯವಿಟ್ಟು ನಿಮ್ಮ ಟೈಮು ವೇಸ್ಟ್ ಮಾಡಬೇಡಿ, ನನ್ನ ಟೈಮು ವೇಸ್ಟ್ ಮಾಡಬೇಡಿ. ಬಟ್ಟೆ ತೊಗೊಳ್ಳೋದಿದ್ದರೆ ಮಾತ್ರ ಮೆಸೇಜ್ ಮಾಡಿ, ಸುಮ್ಮನೆ ಮೆಸೇಜ್ ಮಾಡಬೇಡಿ, ನಾನು ರಿಪ್ಲೈ ಮಾಡಲ್ಲ, ದಯವಿಟ್ಟು ಕ್ಷಮಿಸಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೊನ್ನೆ ನನಗೊಬ್ಬರು ನಂದು ಬಿಸ್ನೆಸ್ಗಂತ ಒಂದು ವಾಟ್ಸಪ್ ನಂಬರ್ ಹಾಕಿದ್ದೀನಿ, ಯೂಟ್ಯೂಬಲ್ಲೇ ಇದೆ. ಆ ನಂಬರ್ಗೆ ಬಂದು ಒಬ್ರು ಹೇಳಿದರು, ನಮ್ಮ ಹಳ್ಳಿಲಿದ್ದೀವಿ, ಬಟ್ಟೆ ಎಲ್ಲ ತೊಗೊಳಕ್ಕೆ ನಮ್ಗೆ ಕಷ್ಟ, ಇಲ್ಲೆಲ್ಲ ತುಂಬ ರೇಟ್ ಜಾಸ್ತಿ ಮತ್ತು ಕ್ವಾಲಿಟಿನೂ ಚೆನ್ನಾಗಿರಲ್ಲ ಅಂತಿದ್ರು. ಅವಾಗ ನನ್ನ ಮನ್ಸಿಗೆ ಬಂತು, ಯಾಕೆ ನಾನೊಂದು ಸಿಟಿಲಿದ್ದು, ನಾನು ಬೆಂಗಳೂರು ಸಿಟಿಲಿದ್ದು ನನಗೆಲ್ಲ ಕೈಗೆ ಎಟ್ಕುತ್ತೆ, ರೇಟ್ ಕಡಿಮೆಗೆ ಸಿಗುತ್ತೆ ಅಂತ ನಾನು ಚಿಕ್ಕಪೇಟೆ 3-4 ದಿವಸದಿಂದ ಓಡಾಡಿ ಸಾಕಾಯಿತು. ಎಲ್ಲ ಹೋಲ್ಸೇಲು ಅಂತಾರೆ, ಆದರೆ ಯಾರೂ ಹೋಲ್ಸೇಲ್ ಕೊಡಲ್ಲ, ಸುಮ್ಮನೆ ಹೇಳೋದಷ್ಟೇ ಹೋಲ್ಸೇಲ್ ಅಂತಾರೆ. ಯಾರು ನನಗೆ ಇವಾಗ ಅನುಭವ ಆಯಿತು, ಹೋಲ್ಸೇಲ್ ಅಷ್ಟು ಕಡಿಮೆ ಕೊಟ್ಬಿಡ್ತಾರೆ, ಇಷ್ಟು ಕಡಿಮೆ ಕೊಡ್ತಾರೆ ಅಂತ ಅಂದ್ಕೊಂಡು ಅದೇನೋ ದೂರದ ಬೆಟ್ಟ ನುಣ್ಣಿಗೆ ಅಂತ ತಿಳ್ಕೊಂಡಿದ್ದೆ. ಆದರೆ ದೂರದ ಬೆಟ್ಟ ನುಣ್ಣಿಗೆನೇ ಹೋದ್ರೇ ಕಲ್ಲು ಮುಳ್ಳು ಅದೆಲ್ಲ ಗೊತ್ತಾಗೋದು, ನಮಗೆ ದೂರದಿಂದ ನುಣ್ಣಿಗೆ ಕಾಣಿಸೋದು. ಹಾಗಾಗಿ ನಾನೇನು ಮಾಡಿದೆ, ಕೊನೆಗೆ ಬೇಡ ಅಂತ ಒಂದು 25-30 ಕಿಲೋಮೀಟ್ರ್ ಯಾರೋ ಒಬ್ಬರು ಹೋಲ್ಸೇಲು ಅವ್ರ ಹತ್ರ ಹೋಗಿ ತೊಗೊಂಡು ಬಂದೆ. ನನಗೆ ಇವಾಗ ಯೂಟ್ಯೂಬಿಂದ ನೀವೆಲ್ಲ ನನಗೆ ಪೇಮೆಂಟ್ ಕೊಡ್ತಾ ಇದ್ದೀರಾ, ತಿಂಗಳು ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಾಯಿದೆ, ಎಲ್ಲ ಆಗ್ತಿದೆ. ನನಗೇನು ಮಾಡಬೇಕನ್ನೋದೇನೂ ಇಲ್ಲ. ಸ್ವಲ್ಪ ಹಳ್ಳಿಲಿರ್ತಾರೆ, ದೂರ ಊರಲ್ಲಿರ್ತಾರೆ, ಅವ್ರಿಗೆಲ್ಲ ನಾನೊಂದು ಬಟ್ಟೆ ವ್ಯಾಪಾರ ಶುರು ಮಾಡಿದ್ರೆ ಅವ್ರಿಗೊಂದಾಗುತ್ತೆ. ನನಗೊಂದು 10 ರೂಪಾಯಿ 20 ರೂಪಾಯಿ, ಒಂದು ಬಟ್ಟೆಯಿಂದ 10 ರೂಪಾಯಿ 20 ರೂಪಾಯಿ ಸಿಕ್ಕಿದ್ರೆ ಸಾಕು, ಅಷ್ಟೇ. ನನಗೆ ಕೊರಿಯರ್ ಚಾರ್ಜ್ ಎಲ್ಲ ನೀವೇ ಮಾಡಿಸ್ಕೊಳ್ಬೇಕು. ನಾನು ಅರ್ಧಕ್ಕರ್ಧ ರೇಟಲ್ಲಿ ಕಡಿಮೆ ಕೊಡ್ತಾಯಿದ್ದೀನಿ. ಅಲ್ಲಿಂದ 10 ರೂಪಾಯಿ 20 ರೂಪಾಯಿ ಯಾಕೆ ಇಟ್ಕೊಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಹೊತ್ಕೊಂಡು ಫ್ರೀ ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ. ನಾನು ಎಲ್ಲೋದ್ರೂ ಫ್ರೀ ಬಸ್ಸಲ್ಲೇ ಓಡಾಡೋದು. ನಾನು ಅತಿಯಾಗಿ ಏನೂ ಖರ್ಚು ಮಾಡಲ್ಲ. 10 ರೂಪಾಯಿ ಖರ್ಚು ಮಾಡಬೇಕಾದ್ರೂ ಯೋಚನೆ ಮಾಡಿ ಖರ್ಚು ಮಾಡ್ತೀನಿ. ಆದರೆ ಇಷ್ಟನ್ನೆಲ್ಲ ಹೊತ್ಕೊಂಡು ಫ್ರೀ ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ. 28 ಕಿಲೋಮೀಟ್ರ್ ನಾನು ದೂರ ಹೋಗಿ ತೊಗೊಂಡು ಬರ್ತಾ ಇರೋದು. ಅದಕ್ಕೋಸ್ಕರ ನಾನು ಸ್ವಲ್ಪ 10 ರೂಪಾಯಿ 20 ರೂಪಾಯಿ ಒಂದು ಬಟ್ಟೆಗೆ ಅಂತ ಇಟ್ಕೊಂಡಿದ್ದೀನಿ. ಇವಾಗ ಜಾಸ್ತಿ ಎಳೆಯೋದು ಬೇಡ, ಬಟ್ಟೆ ಹೇಗಿದೆ ಏನು ಅಂತ ತೋರಿಸ್ತೀನಿ. ತುಂಬ ಅಂದರೆ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಇಷ್ಟುದ್ದ ಬರುತ್ತೆ. ಇದು ಸೆಟ್ಟು, ಸೆಟ್ ಇದು ತುಂಬ ಚೆನ್ನಾಗಿದೆ. ಎಲಾಸ್ಟಿಕ್ ಎಲ್ಲ ಗಟ್ಟಿ ಇದೆ, ಬಟ್ಟೆನೂ ದಪ್ಪ ಇದೆ. ನೋಡಿ, ತುಂಬ ಚೆನ್ನಾಗಿದೆ. ಇದು 1300 ಇದೆ. ನಾನು 650 ರೂಪಾಯಿ ಕೊಡ್ತಾಯಿದ್ದೀನಿ. ಕೊರಿಯರ್ ನೀವೇ ಮಾಡಿಸ್ಕೊಳ್ಬೇಕು. ದಯವಿಟ್ಟು ಕೊರಿಯರ್ ಚಾರ್ಜು ನನ್ನ ಮೇಲೆ ಹಾಕಬೇಡಿ, ನನಗೇನೂ ಲಾಭ ಇಟ್ಕೊಳ್ದೆ ಕೊಡ್ತಾ ಇರೋದು. 650 ರೂಪಾಯಿದು. ಇದು ಎಷ್ಟು ಚೆನ್ನಾಗಿದೆ. ನನಗೆ ಹೆಣ್ಮಕ್ಳಿಗೆ ಬಟ್ಟೆ ಹುಚ್ಚು ಜಾಸ್ತಿ, ನಾನು ಮಾರೋದು ಬೇಡ, ನಾನೇ ಇಟ್ಕೊಂಬಿಡೋಣ ಅಂತ ಅನ್ನಿಸ್ತು. ನೋಡಿ ಎಷ್ಟು ಉದ್ದ ಬರುತ್ತೆ, ಮಂಡಿಯಿಂದ ಕೆಳಗೆ ಬರುತ್ತೆ. ನೋಡಿ, ಇದು 700 ರೂಪಾಯಿ ಇರೋದು. ನಾನು ಬರೀ 700 ಅಲ್ಲ 800 ಇದು, 800 ರೂಪಾಯಿ. ನಾನು ಬರೀ 350 ರೂಪಾಯಿ ಕೊಡ್ತಾ ಇದ್ದೀನಿ. ಸಿಲ್ಕ್ ಮೆಟೀರಿಯಲ್ ಥರ ಇದೆ, ಮತ್ತು ಇಲ್ಲಿ ಎಂಬ್ರಾಯ್ಡಿಂಗ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು 350 ರೂಪಾಯಿ ಕೊಡ್ತಾ ಇದ್ದೀನಿ ಇದು. ಆಮೇಲೆ ಇದು ತುಂಬ ಅಂದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಇದು ನೋಡಿ, ಇಷ್ಟುದ್ದ ಬರುತ್ತೆ. ಸೈಡ್ ಕಟ್ಟು, ಅಂಬ್ರೆಲಾ ಟೈಪ್ ಅಲ್ಲ, ಸೈಡ್ ಕಟ್ಟು. ಎಲ್ಲದಕ್ಕೂ ಪಾಕೆಟ್ ಇದೆ. ಪಾಕೆಟ್ಟು ಅದೇ ಬಟ್ಟೆಲಿ ಹೊಲ್ತಿರೋದು, ಎಲ್ಲದಕ್ಕೂ ಪಾಕೆಟ್ ಇದೆ. ಇದು ಸೈಡ್ ಕಟ್ಟು, ಇಷ್ಟುದ್ದ ಬರುತ್ತೆ. ಇದು 500 ರೂಪಾಯಿ ಕೊಡ್ತಾ ಇದ್ದೀನಿ. ಇದ್ರ ಮೇಲೆ 1300 ಇದೆ. 1299, 1300 ಇದೆ. ನಾನು 500 ರೂಪಾಯಿ ಕೊಡ್ತಾ ಇದ್ದೀನಿ. ಇದು ಅಷ್ಟೇ. ಇದಂತೂ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನೋಡಿ, ಇಷ್ಟುದ್ದ ಬರುತ್ತೆ. ಮುಂದೆ ಈ ಥರ ಕಟ್ಟಿದೆ. ಇದು ಅಷ್ಟೇ 500 ರೂಪಾಯಿ ಕೊಡ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಲ್ಲ ಕಲರ್ಸು ಕಾಂಬಿನೇಷನ್. ನೋಡಿ, ನೆವಿ ಬ್ಲೂಲಿ ಎಂಬ್ರಾಯ್ಡಿಂಗ್ ಬಂದಿರೋದು. ಇದು ಅಷ್ಟೇ 350 ರೂಪಾಯಿ ಕೊಡ್ತಾ ಇದ್ದೀನಿ. ಎಷ್ಟುದ್ದ ಬರುತ್ತೆ ನೋಡಿ, 350 ರೂಪಾಯಿ ಕೊಡ್ತಾ ಇದ್ದೀನಿ. ಹತ್ತಿರದಿಂದ ತೋರಿಸ್ತೀನಿ. ನೋಡಿ, ಎಂಬ್ರಾಯ್ಡಿಂಗ್ ಬಂದಿದೆ. ನಾನು ಸ್ವಲ್ಪನೇ, ಯಾಕಂದರೆ ಜಾಸ್ತಿ ಬಂಡವಾಳ ಹಾಕೋಷ್ಟು ದೇವರು ನನಗೆ ಶಕ್ತಿ ಕೊಟ್ಟಿಲ್ಲ. ಸ್ವಲ್ಪ ಬಂಡವಾಳ ಹಾಕಿದ್ದೀನಿ. ನನಗೂ ಇದರಿಂದ ಹೆಲ್ಪ್ ಆಗುತ್ತೆ, ತಗೊಳ್ಳೋರ್ಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಯಾವ್ದ್ಯಾವ್ದು ತಂದಿದ್ದೀನಿ,
ಯಾವುದ್ಯಾವ್ದಿದೆ ಅಂತ ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ನೀವು ಅಲ್ಲಿ ವಾಟ್ಸಪ್ ಮಾಡಿ ನೀವು ಅಡ್ರೆಸ್ ಕಳಿಸಿ ನನಗೆ ದುಡ್ಡು ಕಳಿಸಿದ್ರೆ ನಾನು ಕೊರಿಯರ್ ಮಾಡ್ತೀನಿ. ಈಗ ತೋರಿಸ್ತೀನಿ, ಕೊರಿಯರ್ ಮಾತ್ರ ನಿಮ್ಮದೇ ಚಾರ್ಜು. ನೋಡಿ ಸೆಟ್ ಅಂತ ಹೇಳಿದ್ನಲ್ಲ, ಅದು ಇದರಲ್ಲೊಂದಿದೆ. ಇದು ಪ್ಯಾಂಟು, ಇದು ಟಾಪು, ಇದು 500 ರೂಪಾಯಿ ಅಂತ ಹೇಳಿದ್ನಲ್ಲ ಅದು, ಇದೆರಡು. ಇದು ನಿಮಗೆ ಲೆಗ್ಗಿಂಗ್ಸು ಬೇಕು ಅಂದರೆ ಲೆಗ್ಗಿಂಗ್ಸು ಸಿಗುತ್ತೆ ಸಪ್ರೇಟು. 250 ರೂಪಾಯಿ ಲೆಗ್ಗಿಂಗ್ಸು ಗೋ ಕಲರ್ಸಲ್ಲಿ, ನಿಮ್ಗೆ ಗೊತ್ತಿರುತ್ತೆ ಬ್ರ್ಯಾಂಡೆಡು. ಇದು ಟಾಪು 350, ಇದು 350, ಇದೆಲ್ಲ 350 ಟಾಪು. ಯಾವುದಾದ್ರೂ ಬೇಕು ಅಂದರೆ ಬೇಗ ಬೇಗ ಆರ್ಡ್ರ್ ಮಾಡಿ. ಇಯರ್ ಎಂಡ್ಗೆ ಆಫರ್ ಅಂತ ಇರೋದು. ನೆಕ್ಸ್ಟ್ ನೋಡೋಣ ಯಾವ ರೇಟಿಗೆ ಸಿಗುತ್ತೆ ಅಂತ, ಗೊತ್ತಿಲ್ಲ. ಇಷ್ಟೊತ್ತು ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ತೊಗೊಳ್ಳೋರಿದ್ದರೆ ಮಾತ್ರ ನನಗೆ ಮೆಸೇಜ್ ಮಾಡಿ. ಇಲ್ಲ ಅಂದರೆ ದಯವಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಮೆಸೇಜ್ ಮಾಡಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.